ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದ ಮುಂದಿನ ಒಂದು ವಿಡಿಯೋ, ಮೊದಲನೇ ಚಾಪ್ಟರಲ್ಲಿ ಮುಂದಿನ ವಿಡಿಯೋ ನಿಖರ ಮತ್ತು ಅಂದಾಜು ಬೆಲೆಗಳು. ಹಿಂದಿನ ವೀಡಿಯೋಸ್ಗಳ ಎಕ್ಸ್ಪ್ಲನೇಷನು ಮತ್ತು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಸ್ಗಳನ್ನು ನೋಡಬೇಕು ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ ಇರುತ್ತೆ, ಅದನ್ನು ನೋಡಿ. ಸೊ ಬನ್ನಿ, ಹೆಸರೇ ಹೇಳುತ್ತೆ ನಿಖರ ಮತ್ತು ಅಂದಾಜು ಬೆಲೆಗಳು. ಒಂದು ನಿಖರ ಬೆಲೆಗಳು, ಒಂದು ಅಂದಾಜು ಬೆಲೆ. ನಿಖರ ಅಂತ ಅಂದರೆ ಎಕ್ಸಾಕ್ಟ್ ಏನು ಹೇಳ್ತೀವೋ ಅದನ್ನೇ ನಾವು ಅಲ್ಲಿ ಬರೆದಿರ್ತೀವಿ. ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂತಂದರೆ, ಎಕ್ಸಾಕ್ಟ್ ಏನಾದರೂ ಒಂದು ನಂಬರ್ ಅಥವಾ ಒಂದು ಮಾರ್ಕ್ಸನ್ನು ಹೇಳ್ತಾ ಇರುವಾಗ ನನಗೆ 600ಕ್ಕೆ 545 ಬಂದಿದೆ, ನಿಖರ. ಅಂದಾಜು ಬೆಲೆ ಅಂತ ಅಂದರೆ ಕೆಲವೊಂದು ಬಹಳಷ್ಟು ಒಂದು ಸಮಯದಲ್ಲಿ ನಾವು ಅಂದಾಜು ಗಣನೆ ಮಾಡಿಬಿಟ್ಟು ಹೇಳ್ತೀವಿ. ಸೊ ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದಾನೆ. 2011 ಪ್ರಕಾರ ಚಿಂತಾಮಣಿಯ ಒಂದು ಜನಸಂಖ್ಯೆ ಇಷ್ಟಿತ್ತಂತೆ. ಸೊ ನಾವು 76,068 ನಿಖರವಾಗಿ ಹೇಳೋಕ್ಕಿಂತ ಮಾತಾಡ್ತಿರುವಾಗ ನಾವೇನು ಹೇಳ್ತೀವಿ, ಸರಿ ಸುಮಾರು 75,000, ಸುಮಾರು ಅನ್ನೋ ಒಂದು ಪದವನ್ನು ಬಳಸ್ತೀವಿ. 75,000 ಅಂತ ಹೇಳಿಬಿಟ್ಟು ಹೇಳ್ತೀವಿ. ಸೊ ಇದನ್ನು ನಾವು ಅಂದಾಜು ಮಾಡಿ ಹೇಳ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಸೊ ಅದಾದಮೇಲೆ ಇಲ್ಲಿ ಒಂದು ರೌಂಡ್ ಅಪ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಒಂದು ಸಂಖ್ಯೆಯನ್ನು ಸಮೀಪದ ದೊಡ್ಡ ಸಂಖ್ಯೆಯಾಗಿ ಪರಿವರ್ತಿಸಿದ್ರೆ ಅದಕ್ಕೆ ನಾವು ರೌಂಡ್ ಅಪ್ ಅಂತೀವಿ. ಉದಾಹರಣೆಗೆ ಒಂದು ಸ್ಕೂಲಲ್ಲಿ ಏನಾದರೂ ಒಂದು ಸ್ವೀಟ್ಸನ್ನು ತರಿಸ್ಬೇಕು ಅಂತ ಅಂದರೆ, ಆ ಸ್ಕೂಲಲ್ಲಿ 732 ಮಕ್ಕಳಿದ್ರೆ, ಇವರು ಟೀಚರ್ಸು ಪ್ಲಸ್ ಮಕ್ಕಳೆಲ್ಲ ಸೇರಿ 732 ಇದ್ದರೆ ಅಷ್ಟನ್ನೇ ತರಿಸಲ್ಲ. 732 ತರ್ರಿ ಅಂತ ಹೇಳಲ್ಲ, ಅಥವಾ 730 ತರ್ರಿ ಅಂತ ಹೇಳಲ್ಲ. 700 ಬದಲಿಗೆ 750 ಜಾಸ್ತಿ ಮಾಡಿ ಹೇಳ್ತೀವಿ. ದೊಡ್ಡ ಸಂಖ್ಯೆಗೆ ಮಾರ್ಪಡಿಸಿ ಹೇಳ್ತೀವಲ್ಲ, ಅದಕ್ಕೆ ನಾವು 750, ಇದಕ್ಕೆ ನಾವು ರೌಂಡ್ ಅಪ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಇನ್ನು ಕೆಲವೊಂದು ಸಿಚುವೇಶನ್ಗಳಲ್ಲಿ ಚಿಕ್ಕ ಸಂಖ್ಯೆಯನ್ನು ಹೇಳ್ತೀವಿ, ರೌಂಡ್ ಡೌನ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಇದಕ್ಕೆ ರೌಂಡ್ ಡೌನ್ ಅಂತ ಹೇಳ್ತೀವಿ. ಚಿಕ್ಕ ಸಂಖ್ಯೆಯಾಗಿ ಮಾರ್ಪಡಿಸ್ತೀವಿ. ಯಾವಾಗಪ್ಪ ಅಂತ ಅಂದರೆ, ಒಂದು ವಸ್ತುವಿನ ಬೆಲೆ 470 ಇದ್ದಾಗ ಅಂಗಡಿಯವನು ಅದರ ಬೆಲೆ ಅಂದಾಜು ಬೆಲೆ 500 ರೂಪಾಯಿ ಅಂತ ಹೇಳೋ ಬದಲಿಗೆ, 500 ಅಂತ ಅಂದರೆ ಹೋಗೋನು ಹೋಗಲ್ಲ, ತೊಗೊಳೋನು ತೊಗೊಳಲ್ಲ ಅಲ್ವಾ. ಸೊ ಹಾಗಾಗಿಬಿಟ್ಟು 570 ಅಂತ ಹೇಳೋ ಬದಲಿಗೆ ಅವನು 470 ಅಂತ ಅಥವಾ 500 ಅಂತ ಹೇಳೋ ಬದಲಿಗೆ 450 ಅಂತ ಹೇಳ್ತಾನೆ. ಆಮೇಲೆ ಒಳಗಡೆ ಹೋದ್ಮೇಲೆ ಅವನು ಎಷ್ಟು ಕೊಡ್ತಾನೆ ಅದು ಅವನಿಗೆ ಬಿಟ್ಟಿದ್ದು. ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನೆ, ವೆರಿ ಇಂಪಾರ್ಟೆಂಟ್. ಇದರಿಂದ ನಿಮಗೆ ಗೊತ್ತಾಗುತ್ತೆ ರೌಂಡ್ ಅಪ್ ಅಂದ್ರೇನು, ರೌಂಡ್ ಡೌನ್ ಅಂತ ಹೇಳಿ. ದೊಡ್ಡ ಸಂಖ್ಯೆಗೆ ಸಮೀಪವಾಗಿ, ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ ಯಾವ್ಯಾವ ಸಿಚುವೇಶನ್ ಅಂತ ಹೇಳ್ಕೊಡೋಗಿದ್ದಾರೆ. ಮೊದಲನೇದಾಗಿ ನೋಡೋಣ, ದೊಡ್ಡ ಸಂಖ್ಯೆಗೆ ಸಮೀಪವಾಗಿ ಯಾವಾಗ ಹೇಳ್ತೀವಿ ನಾವು ಅಂತಂದರೆ, ಮೊದಲನೇದಾಗಿ ಸಮಾರಂಭಕ್ಕೆ ಆಹಾರವನ್ನು ಆರ್ಡರ್ ಮಾಡ್ತಿರುವಾಗ ಅಲ್ವಾ. ಒಂದು 200 ಜನ ಬರ್ತಾರೆ ಅಂತ ಅಂದರೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಹೇಳಿರ್ತೀವಿ ನಾವು. 175 ಜನ ಬರ್ತಾರೆ ಅಂತ ಅಂದರೆ ಒಂದು 200-250 ಎಕ್ಸ್ಟ್ರಾ ಆರ್ಡರ್ ಮಾಡಿರ್ತೀವಿ. ಓಕೆ, ಜಾಸ್ತಿ, ಇದಕ್ಕೆ ರೌಂಡ್ ಅಪ್ ಅಂತಾರೆ. ಪ್ರಮಾಣ ಪತ್ರಗಳನ್ನು ಮುದ್ರಿಸಬೇಕು ಆದರೂ ಅಷ್ಟೇ. ಒಂದು ಶಾಲೆಯಲ್ಲಿ ಒಂದು ಮಗು ಒಂದೇ ಒಂದು ಇವೆಂಟಲ್ಲಿ, ಹೆಚ್ಚು ಇವೆಂಟಲ್ಲಿ ಸರ್ಟಿಫಿಕೇಟ್ಗಳನ್ನು ತೊಗೊಂಡಿರಬಹುದು. ಸೊ ಆವಾಗ ಅವನಿಗೆ 2 ಕೊಡಬೇಕಾಗತ್ತೆ. ಸೊ ಈ ಒಂದು 50 ಸರ್ಟಿಫಿಕೇಟ್ಸ್ ಬೇಕು ಅಂತ ಅಂದರೆ 50 ಅಷ್ಟೇ ಮುದ್ರಿಸಲ್ಲ, ಸ್ವಲ್ಪ ಒಂದು 5-10 ಜಾಸ್ತಿ ಇರಲಿ ಅಂತ ಹೇಳಿಬಿಟ್ಟು ನಾವು ಮುದ್ರಿಸ್ತೀವಿ. ಇದನ್ನು ನಾವು ರೌಂಡ್ ಅಪ್ ಅಂತ ಹೇಳ್ತೀವಿ, ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸೋದು. ನೆಕ್ಸ್ಟ್ ಎರಡನೇದು, ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ ಯಾವಾಗ ಮಾಡ್ತೀವಿ, ಸನ್ನಿವೇಶಗಳನ್ನು ಹೇಳಬೇಕಂತೆ. ಬಜೆಟನ್ನು ತಯಾರಿಸ್ತಿರುವಾಗ ಮಾಡ್ತೀವಿ. ಗ್ರಾಹಕರನ್ನು ಆಕರ್ಷಿಸೋಕ್ಕೋಸ್ಕರ ವೆಚ್ಚವನ್ನು ಅಂದಾಜು ಮಾಡ್ತೇವೆ. ಸೊ ಅಲ್ಲಿ ಮೇಲೆ ಎಕ್ಸಾಂಪಲ್ ಕೊಟ್ಟಿದ್ರು, ಏನಂತ ಹೇಳಿಬಿಟ್ಟು 500 ರೂಪಾಯಿ ವಸ್ತನ್ನು ನಾವು ಭಾಳ ಕಡಿಮೆಗೆ ಕೊಡ್ತಾ ಇದ್ದೀವಿ, ಇದೇ ಫಸ್ಟ್ ಟೈಮ್ ಕೊಡ್ತಾ ಇದ್ದೀವಿ, 400 ರೂಪಾಯಿಗೆ ಕೊಡ್ತಾ ಇದ್ದೀವಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂದಾಜು ಮಾಡಿ ಹೇಳ್ತಾ ಇರ್ತಾರಲ್ಲ, ಅವ್ರ ಗಿಮಿಕ್ ನಮಗೆ ಗೊತ್ತುಂಟು. ಸೊ ಇದು ಗ್ರಾಹಕರನ್ನು ಆಕರ್ಷಿಸುವಾಗ ಕಡಿಮೆ ರೇಟಿಗೆ ಹಾಕಿ ಹೇಳ್ತೀವಿ. ಓಕೆ, ನೆಕ್ಸ್ಟು, ಅಥವಾ ಆ ಒಂದು ಥಿಂಗ್ಸ್ನ, ಒಂದು ಯಾವುದಾದ್ರೂ ವಸ್ತುವಿನ ಮುಂಚೆನೇ ಆಲ್ರೆಡಿ ಜಾಸ್ತಿ ಮಾಡಿರ್ತೀವಿ. 500 ರೂಪಾಯಿ ಅಂತ ಹೇಳಿಬಿಟ್ಟು ಅಲ್ಲಿ ನಾವು 300 ರೂಪಾಯಿಗೆ ಹೋಗಿ ಕೇಳಿದ್ರೆ ಓಕೆ 300 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ರೌಂಡ್ ಡೌನ್ ಅಂತ ಹೇಳಿಬಿಟ್ಟು ಹೋಗಿ, ರೌಂಡ್ ಡೌನ್ ಅಂತ ಹೇಳ್ಬಿಟ್ಟು ಅವರೇನು ಲಾಸ್ ಮಾಡಿ ಕೊಡ್ತಾ ಇಲ್ಲ. ಸೊ ಇದು ಒಂದು ಅವರ ಒಂದು ಟ್ರಿಕ್. ಓಕೆ, ನೆಕ್ಸ್ಟ್, ದೊಡ್ಡ ಅಥವಾ ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ ಅಂದಾಜಿಸುವುದು ಸರಿ. ದೊಡ್ಡ ಅಥವಾ ಚಿಕ್ಕ ಸಂಖ್ಯೆಗೆ ಯಾವ ರೀತಿಯಾಗಾದರೂ ರೌಂಡ್ ಅಪ್ ಆದರೂ ಮಾಡಿ, ರೌಂಡ್ ಡೌನ್ ಆದರೂ ಮಾಡಿ. ಯಾವಾಗ ಅಂತಂದರೆ, ನಿಮ್ಮ ವಯಸ್ಸನ್ನು ಯಾರಿಗಾದರೂ ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ, ಆವಾಗ ಸ್ವಲ್ಪ ಕಡಿಮೆನೂ ಹೇಳ್ತೀವಿ, ಒಂದೊಂದ್ಸಲಿ ಜಾಸ್ತಿನೂ ಹೇಳ್ತೀವಿ. ಅದು ಸನ್ನಿವೇಶಕ್ಕೆ ತಕ್ಕಂತೆ ಹೇಳ್ತೀವಿ. ಸರಾಸರಿ ತಾಪಮಾನವನ್ನು ವರದಿ ಮಾಡ್ತಿರುವಾಗಲೂ ಅಷ್ಟೇ, ಸರಾಸರಿ ತಾಪಮಾನ ಇವತ್ತು 35 ಡಿಗ್ರಿ ಆಗಿರ್ಬೋದು, ನಾಳೆ 30 ಆಗಿರ್ಬೋದು, ಅದನ್ನೆಲ್ಲ ಸೇರಿಸ್ಬಿಟ್ಟು ಸರಾಸರಿ ಇಲ್ಲ ಒಂದು ಜಾಸ್ತಿ ಹೇಳ್ತೀವಿ, ಇಲ್ಲ ಒಂದು ಕಡಿಮೆ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನಾಲ್ಕನೇದು, ನಿಖರವಾದ ಸಂಖ್ಯೆಗಳು ಯಾವಾಗ ಅಗತ್ಯ, ಕಂಪ್ಲೀಟ್ ನಿಖರತೆ ಇರಬೇಕು, ಯಾವುದೇ ಒಂದು ಅಂದಾಜು ಇರಬಾರ್ದು. ಯಾವಾಗ, ಔಷಧಿಗಳ ಪ್ರಮಾಣ ಹೇಳ್ತಿರುವಾಗ. ನಾವು ಮೆಡಿಕಲ್ ಶಾಪಿಗೆ ಹೋಗ್ತೀವಿ, ಏನಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಒಂದು ರ್ಯಾಂಟಾಕ್ ಟ್ಯಾಬ್ಲೆಟು 50 mg ಅಂತ ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡಿದರೆ 50 mg ಕೊಡ್ತೀವಿ ಅಂತೀವಿ. ಅದೆಲ್ಲ ಅಲ್ಲಿ ಎಲ್ಲ ರೌಂಡ್ ಅಪ್ ರೌಂಡ್ ಡೌನ್ ಮಾಡಿ 100 ನಡೆಯತ್ತಪ್ಪ mg ಅಥವಾ 25 mg ನಡೆಯತ್ತಪ್ಪ ಅಂತ ಹೇಳಲ್ಲ. ಔಷಧಿಗಳ ಪ್ರಮಾಣ ಮಾತ್ರ ನಾವು ನಿಖರವಾಗಿ ಹೇಳ್ತೀವಿ. ಪರೀಕ್ಷೆಗಳ ಅಂಕಗಳನ್ನು ದಾಖಲಿಸುವುದು,
ಹೇಳ್ತಿರುವಾಗ ಬೇಕಾದರೆ ನೀವು ರೌಂಡ್ ಅಪ್ ಮಾಡ್ಬೋದು, ರೌಂಡ್ ಡೌನ್ ಮಾಡ್ಬೋದು, ಅಥವಾ ಬೈತಿರುವಾಗ ನನ್ನ ಮಗ ಬರೀ 75% ತೆಗೆದಿರ್ತಾನೆ, 74.8 ತೆಗೆದಿರ್ತಾನೆ, ಆದರೂ ಸಹ 74% ತೆಗೆದಿದ್ದಾನೆ ಅಷ್ಟೇ ಅವನು ಅಂತ ಹೇಳ್ತಿರುವಾಗ ಮಾಡ್ಬೋದು. ಆದರೆ ನಿಖರತೆ ದಾಖಲೆ ಮಾಡ್ತಾ ಇರುವಾಗ ಮಾತ್ರ 75.8 ಅನ್ನೋದನ್ನೇ ದಾಖಲೆ ಆಗುತ್ತೆ. ಬಿಲ್ ಪಾವತಿಸಬೇಕಾರೆ ಯಾರಾದರೂ ಒಂದು 234 ರೂಪಾಯಿ ಫೋನ್ಪೇಯನ್ನು ಮಾಡಿ ಅಂತಾದರೆ ನಾವು 234 ರೂಪಾಯಿನೇ ಫೋನ್ಪೇ ಮಾಡ್ತೀವಿ ಹೊರತು ಅದಕ್ಕೆ ರೌಂಡ್ ಅಪ್ ಆಗಿ 240 ಆಗಲಿ ಅಥವಾ ರೌಂಡ್ ಡೌನ್ ಆಗಿ 230 ಆಗಲಿ ಮಾಡೋದಿಲ್ಲ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಅತಿ ಹತ್ತಿರದ ನೆರೆಹೊರೆಯರು. ನಾವು ಮುಂಚೆ ಎಲ್ಲ ಅಂದಾಜು ಗಣನೆ ಅಂತ ಹೇಳಿಬಿಟ್ಟು ಈ ಕಾನ್ಸೆಪ್ಟನ್ನು ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಹಾಗಾಗಿಬಿಟ್ಟು ಇಲ್ಲಿ ಹೊಸ ಹೆಸರು ಅತಿ ಹತ್ತಿರದ ನೆರೆಹೊರೆಯವರು. ಓಕೆ, ನಿಯರೆಸ್ಟ್ ನೇಬರ್ಸ್ ಅಂತ ಇಂಗ್ಲೀಷಲ್ಲೂ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಸಮೀಪದ ಒಂದು ಸಂಖ್ಯೆಯನ್ನು ಬರೆದಿದ್ದೀವಿ. ಇಲ್ಲಿ ನೋಡಿ, ಈ ಸಂಖ್ಯೆ ಇಲ್ಲಿದೆ, 6,72,85,182 ಸಮೀಪದ ಸಾವಿರಕ್ಕೆ ಬೆಲೆಯನ್ನು ಮಾಡಿದಾಗ, ಸೊ ಇಲ್ಲಿ ನಾವು ನಮಗೆ ನೆನಪಿದೆ ಏನಪ್ಪ ಅಂತಂದರೆ 0, 1, 2, 3, 4 ಇದು ನೆರೆಹೊರೆಯದಲ್ಲಿದ್ದರೆ ನಾವಲ್ಲಿ ಏನೂ ಚೇಂಜಸ್ ಮಾಡಲ್ಲ. ಅದೇ 5, 6, 7, 8, 9 ಇದ್ದಾಗ ಆ ರೌಂಡಪ್ ಮಾಡಿರ್ತೀವಲ್ಲ ಆ ಸಂಖ್ಯೆಗೆ ನಾವು ಒಂದು ಅಂಕೆನ ಒಂದು ಸಂಖ್ಯೆ ಹೆಚ್ಚು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 6, 72, 85 ಅಂತ ಇದ್ದರೆ, ಸೊ ಬನ್ನಿ ನೋಡೋಣ. ಅದೇ ಎಕ್ಸಾಂಪಲನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಬನ್ನಿ, 1000ದ ಸ್ಥಾನಕ್ಕೆ ನೋಡೋಣ. 1000 ಸ್ಥಾನಕ್ಕೆ 672, 1000ದ ಸ್ಥಾನಕ್ಕೆ ನಾನು ರೌಂಡ್ ಮಾಡಿದ್ದೀನಿ. 1000ದ ಸ್ಥಾನಕ್ಕೆ ನೋಡಿದಾಗ ಅದು ಪಕ್ಕದ ಒಂದು ಅಂಕಿಯನ್ನು ನಾವು ನೋಡಬೇಕಾಗತ್ತೆ. ಇದನ್ನು ಸಹ ಇರಲಿ. ಸೊ ಪಕ್ಕದ ಅಂಕಿ 1 ಆಗಿರೋದ್ರಿಂದ, ನೆರೆಹೊರೆಯವರಲ್ವಾ, ಪಕ್ಕದ ಅಂಕಿ 1 ಆಗಿರೋದ್ರಿಂದ ನಾವಿಲ್ಲಿ ಏನೂ ಚೇಂಜಸ್ ಮಾಡೋದಿಲ್ಲ. ಹಾಗಾಗಿಬಿಟ್ಟು ಇದನ್ನು 5 ಬರಿತೀವಿ. ಸೊ ಬಾಕಿ ನೆಕ್ಸ್ಟ್ ನಂಬರನ್ನು 0 ನೆಕ್ಸ್ಟ್ ಹೇಗಿದೆಯೋ ಯಥಾವತ್ತಲ್ಲಿ ಬರೀತೀವಿ. ನೆಕ್ಸ್ಟ್ 10,000 ಸ್ಥಾನಕ್ಕೆ ನೋಡಿದಾಗ ಬನ್ನಿ, 10,000 ಸ್ಥಾನದಲ್ಲಿ 8 ಇದೆ. 8ಅನ್ನು ರೌಂಡ್ ಅಪ್ ಮಾಡಿ ಪಕ್ಕದನ್ನು ನೋಡಿ 5 ಇದೆ. 5 ಇದೆ ಅಂತ ಅಂದರೆ ಅದು ನಮ್ಮ ಲಿಸ್ಟಿನ ಕೆಳಭಾಗದಲ್ಲಿದೆ ಅಂತಂದರೆ ಒಂದನ್ನು ಆ್ಯಡ್ ಮಾಡಬೇಕು. ಯಾರಿಗೆ? ಈ 8ಗೆ ಒಂದನ್ನು ಆ್ಯಡ್ ಮಾಡಿದ್ರೆ 9 ಆಯಿತು, ಬಾಕಿವೆಲ್ಲ 0. ನೆಕ್ಸ್ಟ್ ಹಿಂದ್ಗಡೆ ಇರೋವೆಲ್ಲ ಸೇಮ್ ನಂಬರ್ಸ್. ನೆಕ್ಸ್ಟ್ ಲಕ್ಷಕ್ಕೆ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು, ಲಕ್ಷ 2 ಪಕ್ಕ 8 ಇದೆ. ಸೊ ನಾವು ಒಂದು ಆ್ಯಡ್ ಮಾಡಬೇಕು ಇಲ್ಲೋ ಅಂತ ಹೇಳಿಬಿಟ್ಟು ಈ ಒಂದು ಲಿಸ್ಟಲ್ಲಿ ಗೊತ್ತಾಗುತ್ತೆ. 8 ಇಲ್ಲಿದೆ, ಒಂದು ಆ್ಯಡ್ ಮಾಡಬೇಕು, 2ಕ್ಕೆ ಒಂದು ಆ್ಯಡ್ ಮಾಡಿದ್ರೆ 3, ಬಾಕಿವೆಲ್ಲ 0. ನೆಕ್ಸ್ಟ್ 10 ಲಕ್ಷಕ್ಕೆ ಮಾಡಿದಾಗ 7 ಇದೆ. 7 ಪಕ್ಕ ಎಷ್ಟಿದೆ? 2 ಇದೆ. ಓಕೆ, 2 ಇದೆ ಅಂದಾಗ ಅದು ಯಥಾವತ್ತಾಗಿರಬೇಕು. ನೋ ಚೇಂಜಸ್, ನೋ ಅಡಿಷನ್, ಏನು ನಾವು ಆ್ಯಡ್ ಮಾಡೋ ಹಾಗಿಲ್ಲ. 7ಅನ್ನು ಹಾಗೆ ಇಟ್ಟು ಬಾಕಿವೆಲ್ಲ ನಂಬರ್ 0 ಮಾಡ್ತೀವಿ ಹಿಂದ್ಗಡೆ. ಸೊ ಇದು ಏನು ಹೇಳುತ್ತಪ್ಪ ಅಂತ ಅಂದರೆ ಅದರ ಒಂದು ಅಂದಾಜು ಒಂದು ಮಾಡಿಬಿಟ್ಟು ನಮಗೆ ಒಂದು ರೌಂಡ್ ಅಪ್ ಫಿಗರನ್ನು ಕೊಡುತ್ತೆ. ಓಕೆ ಫೈನ್. ಸೊ ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ ಏನಪ್ಪ ಅಂತಂದರೆ ಈ ಒಂದು ಲೆಕ್ಕಕ್ಕೂ ಸಹ ಇಲ್ಲಿ ನೀವು ಮಾಡಿ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಸೊ ಎಷ್ಟು? 3,87,69,957. ಸೊ ಇಲ್ಲೇ ಮಾಡಿಬಿಡೋಣ. 1000 ಸ್ಥಾನಕ್ಕೆ ನೋಡೋಣ. ಬಿಡಿ, 10, 100, 1000. 1000 ಸ್ಥಾನಕ್ಕೆ ರೌಂಡ್ ಅಪ್ ಮಾಡಿದೆ ಅಂತ ಅಂದರೆ ಇಲ್ಲಿ 9 ಇದೆ, ಎಕ್ಸ್ಟ್ರಾ ಇದೆಯಲ್ವಾ, 10 ಇದೆಯಲ್ವಾ, 9 ಇದೆ. ಸೊ ಹಾಗಾಗಿಬಿಟ್ಟು ಒಂದು ಆ್ಯಡ್ ಮಾಡಬೇಕು. ಇದಕ್ಕೆ ಒಂದು ಆ್ಯಡ್ ಮಾಡಿದಾಗ 10 ಆಗುತ್ತೆ. 69 ಇದ್ದಿದ್ದು 70 ಆಗುತ್ತೆ. ಸೊ ಬರೆಯೋಣ. 3,87,70,000. ಅದೇ 10,000ಕ್ಕೆ ಬಂದಾಗ ಇಲ್ಲಿದೆ ಮತ್ತೆ ಎಕ್ಸ್ಟ್ರಾ ಆಗುತ್ತೆ 3,87,000. ಇಲ್ಲಿ ನೋಡ್ಬೋದು 10,000ಕ್ಕೆ. ಸೊ ಇದೆಷ್ಟಾಯಿತು? 6 ಇದ್ದಿದ್ದು ಮತ್ತೆ 7 ಆಯಿತು. 87,70,000. ಫೈನ್. ನೆಕ್ಸ್ಟ್ ಹೋದಾಗ ಸಮೀಪದ ಲಕ್ಷಕ್ಕೆ ಸ್ಥಾನ ನೋಡಿದಾಗ ಇಲ್ಲಿ ನೋಡ್ಬೋದು ಮತ್ತೆ 6 ಇರೋದ್ರಿಂದ, ಪಕ್ಕ ನೋಡಿದ ತಕ್ಷಣ 6 ಇರೋದ್ರಿಂದ ಮತ್ತೆ ಒಂದನ್ನು ಆ್ಯಡ್ ಮಾಡಬೇಕಾಗತ್ತೆ. 7 ಇದ್ದಿದ್ದು 8 ಆಗುತ್ತೆ. 3,88,88 ಲಕ್ಷ ಅಷ್ಟೇ. ಓಕೆ. ನೆಕ್ಸ್ಟ್ 10,000ಕ್ಕೆ ನೋಡಿದಾಗ ಮತ್ತೆ ಸೇಮ್ ಅದೇ ರೀತಿ. ಸೊ ಮತ್ತೆ 7 ಇರೋದ್ರಿಂದ, 8ರ ಪಕ್ಕ 7 ಇರೋದ್ರಿಂದ ನಾವು ಮತ್ತೆ ಒಂದನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಯಾವುದು? 10 ಲಕ್ಷ. 10 ಲಕ್ಷಕ್ಕೆ ಮಾಡಿದಾಗ 8 ಇದ್ದಿದ್ದು 9 ಆಗುತ್ತೆ. 3,90,00,000 ಆಗುತ್ತೆ. ನೆಕ್ಸ್ಟು ಸಮೀಪದ ಕೋಟಿಗೆ ಮಾಡಿದಾಗ 8 ಇದೆ. 8 ಇರೋದ್ರಿಂದ ಮತ್ತೆ ಆ್ಯಡ್ ಮಾಡ್ತೀವಿ, 4 ಕೋಟಿ ಆಗುತ್ತೆ. ಫೈನ್. ಸೊ ಅದಾದಮೇಲೆ ಇದಾಗಿದೆ. ನೆಕ್ಸ್ಟ್ ಈ ನಂಬರನ್ನು ನೀವೇ ಮಾಡಿ ನೋಡಿ, ಟ್ರೈ ಮಾಡಿ. ನೆಕ್ಸ್ಟ್, ನನ್ನಲ್ಲಿ ಒಂದು ಸಂಖ್ಯೆ ಇದ್ದು ಅದರ ಎಲ್ಲ ಸಮೀಪದ 5 ನೆರೆಹೊರೆಯುಗಳು 5 ಕೋಟಿ, ಆ ಸಂಖ್ಯೆ ಯಾವುದಾಗಿರಬಹುದು ಅಂತ ಎಷ್ಟು ಸಂಖ್ಯೆಗಳಿವೆ ಅಂತ ಹೇಳ್ತೇನೆ. ಸೊ ಅಂತ ಭಾಳ ಸಂಖ್ಯೆ ಬರ್ತವೆ. ಫಾರ್ ಎಕ್ಸಾಂಪಲ್ ಒಂದು 500 ಸಂಖ್ಯೆಗಳು ಬರಬಹುದು. ಹೇಗೆ ಅಂತ ಅಂದರೆ ನೋಡಿ,
ಇಲ್ಲಿ ನೋಡಿ, ನಾನು ಒಂದು ನಂಬರ್ ತೊಗೊಳ್ತೀನಿ. ಹೇಗೆ ಅಂತಂದರೆ 4,99,99,998 ತೊಗೊಂಡೆ. ಓಕೆ, ಇದು ಒಂದು ಎಕ್ಸಾಮ್. 5 ಕೋಟಿ ಆಗಬೇಕು ಅಂತ. ಸೊ ನಾನಿಲ್ಲಿ ಸಾವಿರದ ಸ್ಥಾನಕ್ಕೆ ಮಾಡಿದೆ. ಸಾವಿರಕ್ಕೆ ಸ್ಥಾನಕ್ಕೆ ಮಾಡಿದಾಗ ಅದು 5 ಕೋಟಿ ಬಂತು. ಯಾಕೆ ಅಂತಂದರೆ ಪಕ್ಕ 9 ಇದೆ, ಆಯಿತಾ. 10,000 ಮಾಡಿದಾಗೂ ಸಹ ಸೊ ಇದೇ ರೀತಿ ಎಲ್ಲಿವರೆಗೆ ಹೋಗ್ತೀವಿ ನಾವು? 997, 996, 95 ಅಲ್ಲಿ ಎಲ್ಲಿವರೆಗೂ ಹೋಗ್ತೀವಪ್ಪ ಅಂತಂದರೆ 4,99,99,499 ಇದು ಬರೋದಿಲ್ಲ. ಓಕೆ, ಲಾಸ್ಟು 501 ಬರ್ತೀವಷ್ಟೆ. ಯಾಕೆ ಅಂತಂದರೆ ಒಂದು ವೇಳೆ ನಾನು 4,99,99 ಬಂದುಬಿಟ್ಟು 500 ಬರದೆ ಅಂತ ಅಂದ್ರೂ ಸಹ ಓಕೆ, 501 ಬರೆದ್ರೂ ಓಕೆ. ನೆಕ್ಸ್ಟು ಅದ್ರ ಹಿಂದೆ ನಂಬರ್ 499 ಬರದೆ ಅಂದ ತಕ್ಷಣ 1000 ಸ್ಥಾನಕ್ಕೆ ನೋಡಿದ ತಕ್ಷಣ ಅದರ ಪಕ್ಕ 4 ಇದೆ, ಇಲ್ಲಿ ಚೇಂಜ್ ಆಗೋದಿಲ್ಲ. ಆವಾಗ ನಂಬರ್ ಇಷ್ಟೇ ಉಳಿದು ಬಿಡುತ್ತೆ. 5 ಕೋಟಿ ಸಿಕ್ಕಿಲ್ಲ ನಮಗೆ. 5 ಕೋಟಿ ಸಿಗಬೇಕು ಅಂತ ಅಂದರೆ ಒಂದು ವೇಳೆ ಇಲ್ಲಿ 500 ಅಂತ ಇದ್ದರೆ ಆವಾಗ ನಮಗೆ ಸಿಗತ್ತೆ. 500 ಇದ್ದ ತಕ್ಷಣ ಈ 9 ಅನ್ನೋದು 5 ಅಂತ ನಾವು ಲಿಸ್ಟಲ್ಲಿ ನೋಡಿದ್ವಲ್ವಾ, ಚೇಂಜ್ ಆಗುತ್ತೆ. 500, 501 ಇಲ್ಲಿ ಏನು ಮೇಲೆ 500ರಿಂದನೂ ಬರುತ್ತೆ. ಮೇಲೆ 500ರಿಂದ ಇಲ್ಲಿವರೆಗೂ ಬಂದಾಗಲೂ ಸಹ ನಮಗೆ ಏನಾಗತ್ತಪ್ಪ ಅಂತಂದರೆ 999ವರೆಗೂ ಸಹ ಬರುವವರೆಗೂ ಸಹ ನಮಗೆ 5 ಕೋಟಿ ಬರ್ತಾನೆ ಇರುತ್ತೆ. ಅಂಥವು 500 ಅಥವಾ 500ಕ್ಕಿಂತ ಒಂದು ಹೆಚ್ಚು ಅಂತಲೂ ಹೇಳಬಹುದು. ಸೊ ನಮಗೆ ಸಂಖ್ಯೆಗಳು ಸಿಗುತ್ತೆ. ಫೈನ್. ನೆಕ್ಸ್ಟ್, ರಾಕ್ಸಿ ಮತ್ತು ಇಷ್ಟು ಸರಳ ಬೀಜೋಕ್ತಿಗಳ ಬೆಲೆಗಳನ್ನು ಅಂದಾಜಿಸ್ತಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ. ಇದರ ಮೊತ್ತ 8,000ಕ್ಕೆ ಸಮೀಪದಲ್ಲಿದೆ ಮತ್ತು 8,000ಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ. ಇದ್ರ ಮೊತ್ತ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಫಸ್ಟೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ. ಎಷ್ಟಾಗತ್ತಪ್ಪ ಅಂತಂದರೆ 8,82,810 ಆಗುತ್ತೆ. ಓಕೆ, ಹಾಗಾದರೆ ಯಾರು ಹೇಳ್ತಾ ಇದ್ದಾರೆ ರಾಕ್ಸಿ 8ಕ್ಕೆ ಸಮೀಪದಲ್ಲಿದೆ, 8ಕ್ಕಿಂತ ಹೆಚ್ಚಿದೆ? ಹೌದು, 8ಕ್ಕಿಂತ ಹೆಚ್ಚಿದೆ. ನೆಕ್ಸ್ಟ್ ಇಲ್ಲಿ ನೋಡೋಣ, ಮೊತ್ತ 9ಕ್ಕೆ ಸಮೀಪದಾಗಿದೆ, 9 ಲಕ್ಷಕ್ಕೆ ಸಮೀಪದಲ್ಲಿದೆ, 9 ಲಕ್ಷಕ್ಕಿಂತ ಕಡಿಮೆ ಇದೆ. ಇದು ನಿಯರ್ ಯಾರಿಗಿದೆ? 9 ಲಕ್ಷ ಅಲ್ವಾ. ಸೊ ಹಾಗಾಗಿಬಿಟ್ಟು 9 ಲಕ್ಷಕ್ಕೆ ನಿಯರ್ ಇರೋದ್ರಿಂದ ನಾವು ನೋಡಬೇಕು. 8 ಲಕ್ಷದ್ದು ಒಂದು ಅಂದಾಜು ಮಾಡಿದಾಗ 8 ಇರೋದ್ರಿಂದ ಇದು 9 ಆಗುತ್ತೆ. ಹಾಗಾಗಿಬಿಟ್ಟು ಇಷ್ಟು ಹೇಳಿದ ಯಾರ ಅಂದಾಜು ಇಷ್ಟು ಹೇಳಿದ ಒಂದು ಬೀಜೋಕ್ತಿ ಬೆಲೆ ಸರಿಯಾಗಿದೆ, ಹತ್ತಿರವಿದೆ, ಸರಿಯಾಗಿದೆ ಅಲ್ಲ, ಹತ್ತಿರ ಇದೆ ಅಂತ ಹೇಳ್ಬಿಟ್ಟು ಬರೀಬೋದು. ಇಲ್ಲಿ ಕ್ವಶನ್ ಕೇಳ್ತಾನೆ, ಈ ಅಂದಾಜುಗಳು ಸರಿ ಇದೆಯೇ? ಹೌದು. ಯಾರ ಅಂದಾಜು ಮೊತ್ತಕ್ಕೆ ಸರಿ ಇದೆ? ಫಸ್ಟ್ ನಾವಿಲ್ಲಿ ಹೌದು ಅಂತ ಬರೆದುಬಿಟ್ಟು ಇಷ್ಟುವಿನ ಅಂದಾಜು ಬೆಲೆಗೆ ಹತ್ತಿರವಾಗಿದೆ. ಮೊತ್ತ 8,50,000ಕ್ಕಿಂತ ಹೆಚ್ಚು ಅಥವಾ 8,50,000ಕ್ಕಿಂತ ಕಡಿಮೆ ಇದೆಯಾ ಅಂತ ಕೇಳ್ತಾ ಇದೆ. ನೀವು ಏಕೆ ಹಾಗೆ ಯೋಚಿಸುವಿರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ನಮಗೆ ಮೊತ್ತ ಎಷ್ಟು ಬಂದಿದೆ? 8,82,810 ಬಂದಿದೆ. ಏನು ಕೇಳ್ತಿದ್ದಾನೆ ಅವನು? 8,50,000ಕ್ಕಿಂತ ಹೆಚ್ಚಿದೆಯಾ? ಹೌದು. ಕಡಿಮೆ ಇದೆಯಾ? ಇಲ್ಲ, 8,50,000ಕ್ಕಿಂತ ಹೆಚ್ಚಿದೆ. ಇಲ್ಲಿ 8,83,128ಕ್ಕಿಂತ ಹೆಚ್ಚಿದೆಯಾ? ಇಲ್ಲ. 8,83,128ಕ್ಕಿಂತ ಕಡಿಮೆ ಇದೆಯಾ? ಹೌದು ಅಂತ. ಸೊ ನಿಖರವಾದ ಬೆಲೆ ಅಂತ ಕೇಳಿದಾಗ ಮತ್ತೆ 8,82,810. ಅಲ್ಲಿ ಅಡಿಷನ್ ಮಾಡಿದ್ದಾರೆ, ಇಲ್ಲಿ ಕಳೆಯೋದನ್ನು ಮಾಡಿದ್ದಾರೆ. ಸೊ ಇದರ ಒಂದು ಉತ್ತರನು ಹಾಗೆ ಬರೆದು ಬಿಡ್ತೀನಿ. ನೆಕ್ಸ್ಟ್ ಕ್ವಶನ್ಸ್ಗಳಿಗೆ ನೀವು ಆರಾಮಾಗಿ ಕೊಡಬಹುದು ಉತ್ತರ. 9,73,108 ಕಳೆದಾಗ ಉತ್ತರ ಬರುತ್ತೆ. ಸೊ ಇದನ್ನು ನೋಡಿಕೊಂಡು ಈ ನೆಕ್ಸ್ಟನ್ನು ಮಾಡ್ಕೊಳ್ಳಿ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾನೆ. ಸೊ ನಗರಗಳ ಒಂದು ಜನಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಆ ಜನಸಂಖ್ಯೆ ಬಗ್ಗೆ ನೋಡೋಣ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನನ್ನು ಕೊಟ್ಟಿದ್ದಾರೆ. ಮೇಲಿನ ಕೋಷ್ಟಕದಲ್ಲಿ ನೀಡಿರುವ ಮಾಹಿತಿಯಿಂದ ಮುಂದಿನ ಪ್ರಶ್ನೆಗಳಿಗೆ ಅಂದಾಜಿಸುವುದರಿಂದ ಉತ್ತರಿಸಿ. ಈ ದತ್ತಾಂಶದ ಬಗ್ಗೆ ನಿಮ್ಮ ಸಾಮಾನ್ಯ ವೀಕ್ಷಣೆ ಏನು? ಅದನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ. ಯಾವುದ್ರ ಬಗ್ಗೆ ದತ್ತಾಂಶವನ್ನು ಕೊಟ್ಟಿದ್ದಾರೆ? ಇದು ಭಾರತದ ನಗರಗಳ ಜನಸಂಖ್ಯೆಯ ಬಗ್ಗೆ ಕೊಟ್ಟಿದ್ದಾರೆ. ಮೇಲಿನ ಕೋಷ್ಟಕಕ್ಕೆ ಸೂಕ್ತವಾದ ಶೀರ್ಷಿಕೆ ಏನು? ನೀವು ಒಂದು ವೇಳೆ ಶೀರ್ಷಿಕೆ ಕೊಡೋದಾದರೆ ಈ ಕೋಷ್ಟಕಕ್ಕೆ ನೀವೇನಂತ ಕೊಡ್ತಾ ಇದ್ರಿ ಅಂತಂದರೆ ನಾವು ಸಿಂಪಲ್ ಆಗಿ ಹೇಳ್ಬೋದು. ಏನಂತ ಹೇಳಿಬಿಟ್ಟು ಇದು ಎರಡು ಅಂದರೆ ಈ ಒಂದು ನಗರಗಳ ನಡುವಿನ ಜನಸಂಖ್ಯೆಯ ಒಂದು ಹೋಲಿಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಲಿಕೆನೇ ತೋರಿಸ್ತಾ ಇರೋದು. ಮುಂದೆ ಕ್ವಶನ್ಸ್ ಎಲ್ಲ ಹೋಲಿಕೆಗೆ ರಿಲೇಟೆಡ್ ಆಗಿರೋದು. ಸೊ ಹಾಗಾಗಿಬಿಟ್ಟು 2 ನಗರಗಳ ಜನಸಂಖ್ಯೆಗಳ ನಡುವಿನ ಹೋಲಿಕೆ ಅಂತ ಹೇಳ್ಬಿಟ್ಟು ಬರೀಬೋದು. 2 ಅಥವಾ ನಗರಗಳ ಜನಸಂಖ್ಯೆಯ ಹೋಲಿಕೆ. ಓಕೆ,
ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 2011ರಲ್ಲಿ ಪುಣೆಯ ಜನಸಂಖ್ಯೆ ಎಷ್ಟಿತ್ತು ಪುಣೆ ಎಲ್ಲಿದೆ? ಪುಣೆ ಇಲ್ಲಿದೆ. 2011ರಲ್ಲಿ ಓಕೆ ಫೈನ್, ಪುಣೆ ಇದಿಷ್ಟಿದೆ 31,15,430. 2001ಕ್ಕೆ ಹೋಲಿಸಿದರೆ ಅಂದಾಜು ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ? ಸೊ ಈ ಒಂದು ಸಂಖ್ಯೆಯಿಂದ ಈ ಸಂಖ್ಯೆನ ಲೆಸ್ ಮಾಡಿ ನಿಮಗೆ ಉತ್ತರ 5,76,958 ಬರುತ್ತೆ. ಇಷ್ಟು ಹೆಚ್ಚು. ಓಕೆ, ನೆಕ್ಸ್ಟ್ 2001 ಮತ್ತು 2011 ನಡುವೆ ಯಾವ ನಗರದ ಜನಸಂಖ್ಯೆ ಹೆಚ್ಚು ಏರಿಕೆಯಾಗಿದೆ? ಸೊ ನೀವು ನೋಡ್ಬೋದು, ಹೆಚ್ಚು ಏರಿಕೆ ಅಂತಂದರೆ ಬಹಳಷ್ಟು ಇದೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ನಾನು. ಬೆಂಗಳೂರು ನೋಡಬಹುದು. ಬೆಂಗಳೂರು 2001ರಲ್ಲಿ 43 ಲಕ್ಷ ಇದೆ, ಇಲ್ಲಿ 2011ರಲ್ಲಿ 84 ಇದೆ, ಆಲ್ಮೋಸ್ಟ್ ಡಬಲ್ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್, ಜನಸಂಖ್ಯೆ ಬಹುತೇಕ ದ್ವಿಗುಣಗೊಂಡಿರುವ ಯಾವುದಾದ್ರೂ ನಗರಗಳು ಇವೆಯೇ? ಅವು ಯಾವುವು? ಹೌದು ಇದೆ, ಈಗಲೇ ಜಸ್ಟ್ ಹೇಳಿದೆ ನಾನು, ಡಬಲ್ ಆಗಿದ್ದಾವೆ ಅಂತ, ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ. ಬೆಂಗಳೂರು ಇದೆ ಡಬಲ್ ಆಗಿರೋದು. ಅದಾದಮೇಲೆ ನೆಕ್ಸ್ಟ್ ವಡೋದರನೂ ಇದೆ, ನೀವು ನೋಡ್ಬೋದು. ವಡೋದರದಲ್ಲಿ 16 ಇತ್ತು, 35 ಆಯಿತು. ಯಾವುದು ಬರಿಬೋದು ನಾವು? ಮತ್ತೆ ಬೆಂಗಳೂರು, ವಡೋದರ. ಓಕೆ, ಪಟ್ನಾದ ಜನಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ಗುಣಿಸಿ ಮುಂಬೈ ನಗರಕ್ಕೆ ಸಮೀಪವಾದ ಒಂದು ಜನಸಂಖ್ಯೆಯನ್ನು ಪಡೆಯಬಹುದು? ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಮುಂಬೈ? ಪಟ್ನಾದ ಎಷ್ಟಿದೆ? ಪಟ್ನಾದು 16 ಲಕ್ಷ ಇದೆ, ಆದರೆ ಮುಂಬೈದು 1 ಕೋಟಿ ಇದೆ. ಸೊ ಹಾಗಾಗ್ಬಿಟ್ಟು ನಾವೇನು ಮಾಡೋಣ ಅಂತಂದರೆ, ಯಾವ ನಂಬರಿಂದ ಗುಣಿಸೋಣ ಅಂತ ಅಂದರೆ, ಆಲ್ಮೋಸ್ಟ್ 7ರಿಂದ ಗುಣಿಸಿದ್ರೆ ನಮಗೆ ಉತ್ತರ 7ರಿಂದ ಗುಣಿಸೋಣ. ಓಕೆ, ಸೊ 7ರಿಂದ ಗುಣಿಸಿದ್ರೆ ನಮಗೆ 1,17,89,554 ಬರುತ್ತೆ. ಇದು ಮುಂಬೈಯಲ್ಲಿ 1,24,00,000 ಇದೆ ಅಲ್ಲ, ಅದಕ್ಕೆ ಸಮೀಪ ಇದೆ. ಸಮೀಪವಾದ ಅಂತ ಕೇಳಿದರೆ, ಎಕ್ಸಾಕ್ಟ್ ಏನು ಕೇಳಿಲ್ಲ, ಸಮೀಪವಾದ ಅಂತ ಕೊಟ್ಟರೆ ನಾವು ಇದನ್ನು ಕೊಡೋದು. ಒಂದು ವೇಳೆ 8 ಮಾಡಿಬಿಟ್ರೆ ನಮಗೆ ಮುಂಬೈಗಿಂತ ಜಾಸ್ತಿ ಬಂದುಬಿಡುತ್ತೆ. ಓಕೆ ಫೈನ್. ಯಾವ ಸಂಖ್ಯೆಯಿಂದ ಗುಣಿಸಿ ಅಂತಂದರೆ 7 ಅನ್ನೋ ಸಂಖ್ಯೆಯಿಂದ ಗುಣಿಸಿ. ಓಕೆ ಫೈನ್. ಇದಿಷ್ಟು ಸಹ ಈ ಒಂದು ಪಾಠಕ್ಕೆ ಸಂಬಂಧಿಸಿದೆ. ಸಾರಿ ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ತಾ ಇದೆ. ಸೊ ಮುಂದೆ ನೋಡೋಣ. ಮುಂದೆನೂ ಸಹ ಭಾಳ ಈಸಿ ಇದೆ. ಗುಣಲಬ್ಧಗಳಲ್ಲಿ ವಿನ್ಯಾಸಗಳು. ಸೊ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಸಂಖ್ಯೆನ ಅದು ಒಂದು ವೇಳೆ 10ರ ಮಲ್ಟಿಪಲ್ಸ್ ಆಗಿದ್ದರೆ 10, 100, 1000 ಇತ್ಯಾದಿಗಳಿಂದ ಗುಣಿಸುವ ಒಂದು ಆಸಕ್ತಿದಾಯಕ ತಂತ್ರವನ್ನು ಕೊಟ್ಟಿದ್ದಾರೆ. ಓಕೆ ಫೈನ್. ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಒಂದು ಸಂಖ್ಯೆ 116 ಇದೆ, ಅದನ್ನು 5ರಿಂದ ಗುಣಿಸ್ಬೇಕಾಗಿದೆ. ಸೊ ಬನ್ನಿ, ಈ 5ನ್ನು ನಾವು ಯಾವ ರೀತಿಯಾಗಿ ಬರಿಬಹುದು? 10ರ ಒಂದು ಮಲ್ಟಿಪಲ್ಸಲ್ಲಿ 10ರ ಒಂದು ಅಪವರ್ತನಗಳಾಗಿ ಅಂತಂದರೆ ಈ ರೀತಿಯಾಗಿ ಬರಿಬೋದು. ಅಂದರೆ 2 5 10 ಅಲ್ವಾ? ಸೊ ಹಾಗಾಗಿ 116 2ನೇ 10 ಮಾಡಿದಾಗ, ಯಾಕೆ ಅಂತಂದರೆ ಬೇಗ ನಾವು ಡಿವೈಡ್ ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲಿಕೇಶನ್ 2 1 2 5 10 2 8 16 580. ಒಂದು 0 ಇಟ್ಬಿಟ್ರೆ ಮುಗೀತು ಅಲ್ವಾ? ಅದೇ ರೀತಿ ಇನ್ನೊಂದು ನಂಬರು ಕೊಟ್ಟಿದ್ದಾರೆ, 824 × 25. ಸೊ 824ನ್ನು 10ರ ಮಲ್ಟಿಪಲ್ಸಲ್ಲಿ ಏನಿಲ್ಲ, 25ನ್ನು ನಾವು ಮಾಡ್ಬೋದು. ಯಾವ ರೀತಿಯಾಗಿ ಅಂತ ಅಂದರೆ 4ನೇ 100. ಈಗ 4ನೇ ಮಗ್ಗಿಯಲ್ಲಿ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. 4 2 8 0, 4 6 24 ಭಾಗಾಕಾರ ಮಾಡಿ ಬರುತ್ತೆ. 2 0 6 ಹಾಗೆ ಬರೆದ್ವಿ, 2 0 ಇದೆ ಅಂದರೆ ಗುಣಾಕಾರ ಮಾಡಿದಾಗ 20,600 ಬಂತು. ಇದೇ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ನೆಕ್ಸ್ಟ್ ಲೆಕ್ಕಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಓಕೆ, ನೆಕ್ಸ್ಟ್ ಬನ್ನಿ ನೋಡೋಣ. ಓಕೆ, ಫಸ್ಟ್ ಲೆಕ್ಕ ಏನಿದೆಯಪ್ಪ ಅಂತಂದರೆ, 2 × 1768 × 50 ಇದೆ. ಸೊ 2 ಹಾಗೆ ಬರ್ಕೊಳ್ತೀವಿ, 1768 ಹಾಗೆ ಬರ್ತೀವಿ. 50ನ್ನು ನಾವು 2ನೇ 100 ಮಾಡಿದ್ರೆ, ಯಾಕೆ ಅಂತ ಅಂದರೆ 2ನೇ 100 ಅಂತ ಅಂದರೆ 2 5 10 0 ಹಾಗೆ ಉಳಿತು, 50 ಬಂತು ಅಲ್ವಾ? ಸೊ ಈ 2 2 ಕ್ಯಾನ್ಸಲ್ ಆಯಿತು. ಎಷ್ಟು ಬೇಗ ಈ ಗುಣಾಕಾರ ಆಯಿತು ನೋಡ್ರಿ. 68 ಹಾಗೆ ಬರೆದು 2 0 ಇಟ್ಟೆ, ಭಾಳ ಈಸಿ ಆಯಿತು ಅಲ್ವಾ? ಅದೇ ರೀತಿ ಬಿ ಲೆಕ್ಕ ನೋಡೋಣ. 72 × 125 ಸುಳಿವು ಕೊಟ್ಟಿದ್ದಾರೆ. ಏನಂತ ಹೇಳಿ, 125 ಅಂತ ಅಂದರೆ 8ನೇ 1000 ಅಂತೆ, ಅದರ ಹೊಡೆದಾಗ ಬರುತ್ತೆ. ಸೊ ಏನಿಲ್ಲ, ಈಸಿಯಾಗಿ 72 ಬರೀ. 122 ಬದಲಿಗೆ ನಾವು ಈ ಒಂದು ಸಂಖ್ಯೆನ ಬರಿತೀವಿ. 8 1 8 9 72, 9ನ್ನು ಬರೆದು 1 2 3 0 ಅಂದರೆ 9 × 1000 ಮಾಡಿದ್ರೆ 9000 ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್
ನೆಕ್ಸ್ಟ್ ಸಂಖ್ಯೆ ನೋಡೋಣ. ಅದೇ ರೀತಿ ಆಲ್ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ. ಸೊ ಮೂರನೇ ನಂಬರನ್ನು ನೋಡಿದ್ರೆ 125 40 ಇಂಟು 8 ಇಂಟು 25 ಇದೆ. 125 ಅವ್ರು ಆಲ್ರೆಡಿ ಕೊಟ್ಟಿದ್ರು 8,000 ಅಂತೇಳಿ. 25 ನಮಗೆ ಗೊತ್ತು 4ನೇ 100. ಸೊ 8 ಒಂದಲೇ 8 8 ಒಂದಲೇ 8 ಕ್ಯಾನ್ಸಲ್ ಆಯಿತು. 4 10 40. ಸೊ ಇಲ್ಲಿ ಎಷ್ಟು ಸೊನ್ನೆಗಳಿದು? 10 ಇಂಟು 100 1000. 1000 ಇಂಟು 1000 ಎಷ್ಟು ಸೊನ್ನೆಗಳಿದಾವೆ ನೋಡಿ? 1 2 3 4 5 6 10 ಲಕ್ಷ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಎರಡನೇ ಮೇನಲ್ಲಿ 25 ಇಂಟು 12 ಇದೆ. ಅದನ್ನು ಮತ್ತೆ 25 ಈ ರೀತಿಯಾಗಿ ಬರೆದು 4 3 12 300. ಬಿ ಯಲ್ಲಿ ಸೇಮ್ ನೋಡಿ, ನೀವು ನೋಡ್ಕೋಬಹುದು, ಸೇಮ್ ಆಯಿತು. ನೆಕ್ಸ್ಟ್ ಸಿ ಯಲ್ಲೂ ಸಹ ಈ ರೀತಿಯಾಗಿ ಬಂದಿದೆ. 30 ಇದೆ. 30 ಬರೆದ್ಬಿಟ್ಟು 3 0 ಹಾಕಿದ್ದೀವಿ. ಸೊ ಅಂದರೆ ಅಲ್ಲಿ ಗುಣಾಕಾರ ಮಾಡಿದ್ದೀವಿ ಅಂತ ಸುಮ್ಮನೆ ನಾವು ಸ್ಟೈಲಿಗೆ 0 ಹಾಕಿಲ್ಲ, ಅದನ್ನು ಗುಣಾಕಾರ ಮಾಡಿದ್ವಿ. 3 ಇಂಟು 10,000 30,000. ಓಕೆ, ಮತ್ತು ಸೈಡಲ್ಲಿ ನೀವು ಹಾಕ್ಕೊಂಡು ಮಾಡೋಕ್ಕಿಂತ ಡೈರೆಕ್ಟಾಗಿ ಅಲ್ಲೇ ಆನ್ಸರ್ ಸಿಗುತ್ತೆ. ಓಕೆ ಫೈನ್. ಇದಿಷ್ಟು ಸಹ ಈ ಒಂದು ಪೇಜ್ ನಂಬರಲ್ಲಿ ಇರುವಂತಹದ್ದು. ಇನ್ನು ನೆಕ್ಸ್ಟು ಡಿವರೆಗಾಗಿದೆ. ಇಯನ್ನು ಇಲ್ಲೇ ಮಾಡಿಬಿಡೋಣ. ಹೇಗೆ ಅಂತಂದರೆ ಭಾಳ ಸಿಂಪಲಾಗಿ ಮಾಡ್ಬೋದು. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಉತ್ತರ. ನಾವು ಕ್ವಶನ್ ಆಗಿ ಗುಣ್ಯ ಮತ್ತು ಗುಣಕವನ್ನು ಬರಿಬೇಕಾಗತ್ತೆ. ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ 12 ಬರಿತೀನಿ. ಅದಾದಮೇಲೆ ಎಷ್ಟು 0 ಇದಾವೋ ಅಷ್ಟು 0ಯಲ್ಲಿ 1 ಅಂತ ಬರೆದು ಅಷ್ಟು 0ನ ಫಾಲೋ ಮಾಡ್ತೀನಿ. ಇಲ್ಲ ಸಿಂಪಲ್ ಆಗಲಿ ಅಂತ ಹೇಳಿಬಿಟ್ಟು 120 ಮಾಡಿಬಿಟ್ಟು 1 2 3 4 5 6 120 ತೆಗೆದು 6 0 1 2 3 4 5 6 10 ಲಕ್ಷ.